ಪಾಕಿಸ್ತಾನದೊಂದಿಗೆ ಚೀನಾ ನಿಲ್ಲುತ್ತೆ ಅಂತ ಚೀನಾ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದೆ. ಕದನ ವಿರಾಮ ಉಲ್ಲಂಘನೆ ಆದ ಬಳಿಕ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ ಇದು. ಪಾಕಿಸ್ತಾನದ ಜೊತೆ ಚೀನಾ ದೃಢವಾಗಿ ನಿಲ್ಲುತ್ತೆ. ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ಇಲ್ಲಿ ಚೀನಾ ಬೆಂಬಲವನ್ನು ನೀಡ್ತಾ ಇದೆ. ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ ಡ್ರ್ಯಾಗನ್ ದೇಶ ಚೀನಾ. ಪಾಕ್ ಉದ್ದಟತನದ ನಂತರವೂ ಕೂಡ ಚೀನಾ ಬೆಂಬಲವನ್ನು ಕೊಡ್ತಾ ಇದೆ. ಪಾಕಿಸ್ತಾನ ಜೊತೆ ಚೀನಾ ದೃಢವಾಗಿ ನಿಲ್ಲುತ್ತೆ ಅಂತ ಚೀನಾ ಹೇಳ್ತಾ ಇದೆ. ಚೀನಾ ವಿದೇಶಾಂಗ ಸಚಿವಾಲಯ ಈ ರೀತಿಯ ಹೇಳಿಕೆಯನ್ನು ಬಿಡುಗಡೆ ಮಾಡುತ್ತೆ. ಮತ್ತೊಂದು ಕಡೆ ಉಗ್ರರ ಜೊತೆಗೆ ನಾವು ಭಾರತ ನಿಲ್ಲಬಹುದು ಅಥವಾ ಉಗ್ರರ ಜೊತೆಗೆ ನಾವು ನಿಲ್ಲೋದಿಲ್ಲ ಅಂತೇಳಿ, ಆದರೆ ಹೇಳ್ತಾ ಇರೋದು ಅವರ ಸಾರ್ವಭೌಮತ್ವಕ್ಕಾಗಿ, ಅಂದರೆ ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ಚೀನಾ ದೇಶ ನಿಲ್ಲುತ್ತೆ ಅಂತೇಳಿ, ಅಂದರೆ ದ್ವಂದ್ವ ನಿಲುವನ್ನು ಚೀನಾ ದೇಶ ವ್ಯಕ್ತಪಡಿಸ್ತಾ ಇದೆ. ಪಾಕಿಸ್ತಾನದ ಜೊತೆ ಚೀನಾ ಯಾವಾಗಲೂ ಇರುತ್ತೆ ಒಂದು ಕಡೆ ಹೇಳ್ತಾ ಇದ್ರೆ, ಭಾರತ ಜೊತೆಗೂ ಕೂಡ ಚೀನಾ ಇರುತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ಉಗ್ರರ ವಿರುದ್ಧ ಚೀನಾ ಇರುತ್ತೆ ಅಂತ ಈ ರೀತಿಯ ಸ್ಟೇಟ್ಮೆಂಟನ್ನು ಚೀನಾ ಕೊಡ್ತಾ ಇದೆ. ಸತತ 4 ದಿನಗಳ ಕಾಲ ಸೇನಾ ಸಂಘರ್ಷದ ಬಳಿಕ ಕೊನೆಗೂ ಈಗ ಭಾರತ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದ ಹೊರತಾಗಿಯೂ ಕೂಡ ಕದನ ವಿರಾಮ ಉಲ್ಲಂಘಿಸಿ ಭಾರತೀಯ ಪೋಸ್ಟ್ಗಳತ್ತ ದಾಳಿ ಮಾಡ್ತಾ ಇರುವಂಥ ಪಾಕಿಸ್ತಾನದ ಬೆಂಬಲಕ್ಕೆ ಚೀನಾ ಮತ್ತೆ ಈಗ ನಿಂತಿರುವಂಥದ್ದು. ಇಂಡೈರೆಕ್ಟಾಗಿ ಚೀನಾ ಬೆಂಬಲ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಈಗ ಮತ್ತೆ ನೇರವಾಗಿಯೇ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಚೀನಾ, ಅಮೇರಿಕಾನೂ ಇಂಡೈರೆಕ್ಟಾಗಿ ಪಾಕಿಸ್ತಾನಕ್ಕೆ ಬೆಂಬಲ ಇದೆಯಾ ಅನ್ನೋ ರೀತಿಯಲ್ಲಿ ಏನಿದೆ. ದೊಡ್ಡಳ ಮಾತು ಕೇಳಲಿಲ್ಲ ಪಾಕಿಸ್ತಾನ. ಕದನ ವಿರಾಮವನ್ನು ಕಾಲಿಗೆ ಬಿದ್ದು ನಮ್ಮ ಕೈಯಲ್ಲಿ ಆಗಲ್ಲ ಅಂಥೇಳಿ ವಿರಾಮವನ್ನು ಘೋಷಣೆ ಮಾಡಿ ರಾತ್ರಿ ಆಗ್ತಾ ಇದ್ದಂಗೆ ಮತ್ತೆ ಪಾಕಿಸ್ತಾನದ ಕಡೆಯಿಂದ ದಾಳಿ ಆಗುತ್ತೆ. ಅದನ್ನು ಡಿಫೆನ್ಸ್ ಮಾಡುವಂಥ ಕೆಲಸ ಭಾರತೀಯ ಸೇನೆ ಮಾಡಿದೆ. ಇವತ್ತೇನೇನಾಗತ್ತೆ, ಇವತ್ತಿನ ಡೆವಲಪ್ಮೆಂಟ್ ಏನು ಅನ್ನುವಂಥ ಕುತೂಹಲ ಇದೆ. ಜೊತೆಗೆ ನಾಳೆ ಸಭೆ ಏನಿದೆಯಲ್ಲ, ಬಹುಶಃ ಅದು ನಡೆಯೋದು ಡೌಟ್ ಅಂತ ಅನಿಸುತ್ತೆ. 12ನೇ ತಾರೀಕಿಗೆ, ಅಂದರೆ ನಾಳೆ ಏನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಭೆ ಆಗತ್ತೆ. ಬಟ್ ಆ ಸಭೆ ನಡೆಯೋದು ತೀರಾ ಕಡಿಮೆನೆ. ಯಾಕೆಂದರೆ ಕದನ ವಿರಾಮವನ್ನು ಪಾಕಿಸ್ತಾನ ಮಾಡಿರೋದ್ರಿಂದಾಗಿ ಅದರ ಅವಶ್ಯಕತೆ ಇಲ್ಲ ಆ ಸಭೆದು. ಭಾರತ ಈಗ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಏನೋ ಅಮೇರಿಕ ಹೇಳುತ್ತೆ, ಟ್ರಂಪ್ ಹೇಳುತ್ತೆ ಅಂಥೇಳಿ ಸಭೆಗೆ ಹೋದರೆ ಅದು ಸರಿಯಲ್ಲ. ಭಾರತ ಇದಕ್ಕೆ ತಿರುಗೇಟನ್ನು ಕೊಡಬೇಕಾಗತ್ತೆ. ನಾಳೆ ಏನೇ ಸಭೆ ಇದ್ದರೂ ನಮಗೆ ಗೊತ್ತಿಲ್ಲ ಅಂತಲೇ ಭಾರತ ಹೇಳಬೇಕಾಗತ್ತೆ. ಇದೆಲ್ಲ ಆದಮೇಲೆಯೂ ಕೂಡ ನಾಳೆ ಭಾರತ ಸಭೆ ಮಾಡಲಿಕ್ಕೆ ಮುಂದಾಗತ್ತೆ ಅಂತ ಹೇಳಿದ್ರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ ಆಗುತ್ತೆ. ಅದು ಬೇರೆ ರೀತಿ, ಅಂದರೆ ಎಲ್ಲೋ ಒಂದು ಕಡೆ ನಾವೇ ಸೈಲೆಂಟ್ ಆದ್ವಿ ಅನ್ನೋ ರೀತಿಯಲ್ಲಿ ಆಗುತ್ತೆ. ಸೊ ನಾಳೆ ಸಭೆಯನ್ನು ಕರೆದಿದ್ದಾರಲ್ಲ, ಆ ಸಭೆಗೆ ಭಾರತ ಒಪ್ಪಿಗೆಯನ್ನು ಕೊಡಬಾರ್ದು. ಯಾವುದೇ ಕಾರಣಕ್ಕೂ ಸಭೆಯನ್ನು ಒಪ್ಕೊಳ್ಬಾರ್ದು. ಇದೆಲ್ಲ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ಭಾರತದ ವಿರುದ್ಧ ಟಾರ್ಗೆಟ್ ಮಾಡಬೇಕಾದ್ರೆ ಮತ್ತೆ ನೀವು ಯಾಕೆ ಸಭೆಗೆ ಹೋಗ್ತೀರಿ ಅಂತ. ಹೋಗೋದೇನಿದೆ, ಅವಶ್ಯಕತೆ ಏನಿದೆ? ಇಡೀ ರಾತ್ರಿ ಕದನ ವಿರಾಮ ಆಗತ್ತೆ. ಅಲ್ಲಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆಯ ತನಕ, 8 ಗಂಟೆಗೆ ಶುರುವಾಗಿದ್ದು 1-2 ಗಂಟೆಯ ತನಕ ನಿರಂತರವಾಗಿ ಏಕಕಾಲದಲ್ಲಿ 4 ರಾಜ್ಯಗಳನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಮುಂದುವರಿಸುತ್ತೆ. ಭಾರತ ಯಾವುದೇ ರೀತಿಯಾಗಿ ಪ್ರತೀಕಾರ ಮಾಡಿಲ್ಲ, ಪ್ರತೀಕಾರವನ್ನು ತೀರಿಸಿಕೊಂಡಿಲ್ಲ. ಬಟ್ ಯಾಕೆ ಸೈಲೆಂಟ್ ಇದೆ ಗೊತ್ತಿಲ್ಲ. ಅದರ ರಿಸಲ್ಟ್ ಇವತ್ತು ಬರುತ್ತೋ ಏನೋ ಗೊತ್ತಿಲ್ಲ. ಇಲ್ಲಿ ಬೇರೆ ಥರನೇ ಇದೆ ಅಂತ ಅನಿಸ್ತಾ ಇದೆ. ಆರಂಭದಲ್ಲಿ ಟ್ರಂಪ್ ಅವರೇ ಘೋಷಣೆ ಮಾಡಿದ್ದು, ಇಡೀ ರಾತ್ರಿ ಮಾತುಕತೆ ಆದ ನಂತರ ಈ ಕದನ ವಿರಾಮ ಆಗಿದೆ ಅಂಥೇಳಿ. ಪಾಕ್ ಜೊತೆ ಶಾಶ್ವತ ಕದನ ವಿರಾಮವನ್ನು ಒಪ್ಪಿಕೊಂಡಿಲ್ಲ. ಭಾರತಕ್ಕೆ ಚೀನಾದ ವಿದೇಶಾಂಗ ಸಚಿವ ವಾಂಗಿ ಕರೆಯನ್ನು ಕೊಟ್ಟಿದೆ. ಭಿನ್ನಾಭಿಪ್ರಾಯಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ. ಪಾಕ್ ಮತ್ತು ಚೀನಾ ವಿಚಾರವಾಗಿ ಅಂತ ಬಂದಾಗ ಚೀನಾದ ಜೊತೆಗೆ ಅಜಿತ್ ದೋವೆಲ್ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದರೆ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಾದ ನಂತರ ಪಾಕ್ ಹೇಳುತ್ತೆ, ಅಂದರೆ ಚೀನಾ ಹೇಳ್ತಾ ಇರೋದು ಶಾಶ್ವತವಾಗಿ ಕದನ ವಿರಾಮವನ್ನು ಒಪ್ಕೊಳ್ಳಿ ಅಂಥೇಳಿ. ಅದಾದ ನಂತರ ಅಜಿತ್ ದೋವೆಲ್ ಅವರು ನೇರವಾಗಿ ಚೀನಾಗೆ ಕರೆ ಮಾಡ್ತಾರೆ. ಅವ್ರ ಜೊತೆ ಮಾತುಕತೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಚೀನಾದ ವಾಂಗಿ ಮತ್ತು ಅಜಿತ್ ದೋವೆಲ್ ನಡುವೆ ಮಾತುಕತೆ ಆಗುತ್ತೆ. ಪಾಕ್ ಜೊತೆ ಶಾಶ್ವತ ಕದನ ವಿರಾಮವನ್ನು ಒಪ್ಪಂದ ಮಾಡಿಕೊಳ್ಳಿ ಅಂತ ಚೀನಾ ಹೇಳುತ್ತೆ. ಇದಾದ ನಂತರ ಭಾರತದ ಕಡೆಯಿಂದ ಫೋನ್ ಕರೆ ಕೂಡ ಹೋಗುತ್ತೆ ಚೀನಾಗೆ. ಅಲ್ಲಿ ಏನೇನಾಯಿತು ಮಾತುಕತೆ ಅನ್ನೋದು
ಖಚಿತ ಮಾಹಿತಿ ಸಿಗಬೇಕು ಅಷ್ಟೇ. ಕದನ ವಿರಾಮ ಉಲ್ಲಂಘನೆ ಆದ ನಂತರ ಚೀನಾ ಹೇಳ್ತಾ ಇರುವಂಥದ್ದು, ಚೀನಾ ಸಚಿವಾಲಯ ಹೇಳ್ತಾ ಇರುವಂಥದ್ದು, ಈ ಒಪ್ಪಂದ ಏನಿದೆಯಲ್ಲ ಅದನ್ನು ಮಾಡಿಕೊಳ್ಳಿ ಅಂತೇಳಿ, ಕದನ ವಿರಾಮ ಒಪ್ಪಂದವನ್ನು ಒಪ್ಕೊಳ್ಳಿ, ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತೇಳಿ. ನಾವು ನಿಲ್ಲಿಸಿ